ಟೈಮು 4:15 ಬೆಳಗಿನ ಜಾವ. ನಮಗೂ ಬೆಳಗ್ಗೆ ಯಾವಾಗಾಯಿತು, ದಿನ ಯಾವುದು, ರಾತ್ರಿ ಯಾವಾಗ ಬಂತು ಒಂದು ಗೊತ್ತಾಗೋದಿಲ್ಲ. ಪೂರಾ ನಿದ್ದೆ ಹಾಳು, ಟೈಮೆಲ್ಲ ಗಡಿಬಿಡಿ. ಇಂಥ ದುರವಸ್ಥೆಯಲ್ಲಿ ನಾವಿರೋವಾಗ ಅದು 7ನೇ ತಾರೀಕು ನಾನು ಬೆಳಗಿನ ಜಾವ ಎದ್ದಾಗ ನಾನಿದ್ದೆ ಅರಕಲಗೂಡು ಪೊಲೀಸ್ ಸ್ಟೇಷನಲ್ಲಿ. 6ನೇ ತಾರೀಕು ಹೋಗಿದ್ದೆ. ಇವರು ಬರಲಿಲ್ಲ ನನ್ನ ಕಂಪ್ಲೇಂಟ್ಸ್ ಅಟೆಂಡ್ ಮಾಡೋಕ್ಕೆ, ನನ್ನ ಕ್ವೆರೀಸ್ನ ಅಟೆಂಡ್ ಮಾಡೋಕ್ಕೆ. ಏನು ಎಂಡಾಸ್ಮೆಂಟ್ ಕೊಡಬೇಕಾಗಿತ್ತು ಅಂದರೆ ಹಿಂಬರಹ, ಅದನ್ನು ಕೊಡದಲ್ಲೇ ತಪ್ಪಿಸ್ಕೊಂಡು ಓಡೋದ್ರಲ್ಲಪ್ಪ ಈ ಪೊಲೀಸ್ ಆಫೀಸರ್ಗಳು, ಸರ್ಕಲ್ ಇನ್ಸ್ಪೆಕ್ಟರ್ಗಳು, PSIಗಳು ಎಕ್ಸೆಟ್ರಾ ಇವರೆಲ್ಲ ಅಂತ ನಾಳೆ ಬೆಳಗ್ಗೆ ನಾಳೆ ಬಾ ಅಂತಾರೆ ಅಂತ ಅಂದ್ಬಿಟ್ಟು ನಾನು ಅಲ್ಲೇ ಇದ್ದೆ. ನಾನು ಬೆಳಗ್ಗೆ ಎದ್ದಾಗ 7ನೇ ತಾರೀಕು ಅವತ್ತು ಆ ವಿಡಿಯೋ ಇದೆ ನೋಡ್ಕೊಳ್ಳಿ ಹಿಂದಗಡೆ. ಮಾರನೇ ದಿನ ನೋಡ್ತೀನಿ, ಕ್ಯಾಲೆಂಡರ್ ನೋಡ್ತೀನಿ. ಮಾರನೇ ದಿನ 8ನೇ ತಾರೀಕು ಸೆಕೆಂಡ್ ಸ್ಯಾಟರ್ಡೆ. SP ಹತ್ರ ಹೋಗೋಣ, SP ಆಫೀಸ್ಗೆ ರಜಾ ಆಯಿತಾ. ಎಲ್ಲ ಹಾಲಿಡೇಗಳು SP ಆಫೀಸ್ಗೆ ರಜಾ, ಕಾರ್ಪೊರೇಟ್ ಆಫೀಸ್ ಅವರು, ಹಾಗಾಗಿ ಅವರಿಗೆ ರಜಾ. ಆದರೆ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಏನೋ ಇರ್ತಾರೆ, ಆದರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋಕೆ ಅವ್ರ ಸ್ಟೇಷನ್ಗೆ ಅಂತ ಹೋಗೋದು ಮಣ್ಣಗಟ್ಟಿ. ಅದಕ್ಕೆ ನಾನು ಇಲ್ಲಿ ಇನ್ನೊಂದು ಆಫೀಸ್ ಚಾಲೂ ಇರುತ್ತೆ ಸೆಕೆಂಡ್ ಸ್ಯಾಟರ್ಡೆ ದಿನ, ಅವ್ರಿಗೆ ರಜಾ ಇಲ್ಲ. ಅವ್ರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಜುಡಿಷಿಯರಿ, ನ್ಯಾಯಾಂಗದವರು. ಅದೊಂದು ಓಪನ್ ಇರುತ್ತೆ. ಟ್ರಯಲು ನಡೆಯುತ್ತೆ, ಮೇಜರ್ ವರ್ಕು ಅಫಿಷಿಯಲ್ ಕೆಲಸಗಳೆಲ್ಲ ಮಾಡ್ಕೋತಾರೆ. ಆಫೀಸ್ ಕೆಲಸಗಳಿರುತ್ತಲ್ಲ ಪೆಂಡಿಂಗ್ ಅದನ್ನೆಲ್ಲ ಮಾಡ್ಕೊತಾರಂತೆ. ಇದೊಂದಿರುತ್ತೆ. ಅಲ್ಲೊಂದು ಸ್ವಲ್ಪ ನನಗೊಂದು ಸ್ವಲ್ಪ ಫಾಲೋ ಅಪ್ ಮಾಡೋದಿತ್ತು, ಅದನ್ನು ಮುಗಿಸ್ಕೊಂಡು ವಾಟ್ ನೆಕ್ಸ್ಟ್ ಅಂತ ನಾನು ಯೋಚಿಸಿರುವಾಗ ನೋಡೇ ಬೇಡ ಒಂದ್ಸಲ ಯಾರಿದ್ದಾರ ಸ್ಟೇಷನ್ಗೆ. ಯಾರು ಎಲ್ಗೋ ಕೇಳಿದೆ ನಾನು, ಯಾರ ಕಡೆಯಿಂದನೋ ಒಂದು ಸುದ್ದಿ ಸಿಕ್ತು ನನಗೆ. ಅರಕಲಗೂಡು ಪೊಲೀಸರು, CPI ಮತ್ತು PSI ಇಬ್ಬರು ಎಲ್ಲಿಗೆ ಹೋಗಿದ್ದಾರೆ, ಇದ್ದಾರಾ ಆ ಸ್ಟೇಷನಲ್ಲಿ ಅಂತ ನಾನು ಕ್ವಶನ್ ಕೇಳಿದೆ ಯಾರಿಗೂ. ಯಾರ ಕಡೆ ಇನ್ಫಾರ್ಮೇಶನ್ ಸಿಕ್ತು, ಅವರು DYSP ಶಾಲು IPS ಪ್ರೊಬೆಷನರಿ ಇವ್ರ ಆಫೀಸಲ್ಲಿ ಮೀಟಿಂಗ್ ನಡೀತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ವಿಚಾರ ಗೊತ್ತಾಗುತ್ತೆ. ನಾವು ಫುಲ್ ಸ್ಪೀಡಲ್ಲಿ ಝೂಮ್ ಅಂತ ತಪ್ಪಿಸ್ಕೊಳಕ್ಕಾಗಬಾರ್ದು ಇವ್ರಿಗೆ ಅಂತ ಲೆವೆಲ್ಗೆ ಹೋಗಿ ಫಾಟನ್ನು ಹಿಡ್ಕೊಂಡು ಅವ್ರನ್ನ ಕರೆಕ್ಟಾಗಿ ಯಾರ್ಯಾರು ಬೇಕು 3 ಜನ ಒಟ್ಟಿಗೆ ತ್ರಿಮೂರ್ತಿಗಳು ಸಿಕ್ಕಿದ್ರು ಅಲ್ಲಿ. ಇಲ್ಲಿ DYSP ಆಫೀಸ್ ಹೊಳೆನರಸೀಪುರ ಅಲ್ಲಿ. ಕೇಳ್ತೀನಿ ಮತ್ತೆ ಸಾಂಗ್ಸ್, ಅದೇ ಸಿಂಪಲ್ ಕ್ವಶನ್, ಆನ್ಸರೇ ಕೊಡೋದಿಲ್ಲ ಇವರು 3 ಜನ. ರೈಟಿಂಗಲ್ಲಿ ಕೊಡ್ರಿ, ಆಗೋದಿಲ್ಲ. ಇನ್ನೊಂದೇನು ಹೇಳ್ತಾರೆ, ಅಡಿಷನಲ್ ಪ್ರಾವಿಷನ್ ಇಲ್ಲ, ನಂಗಟ್ಟಿ ಪ್ರಾವಿಷನ್ ಇಲ್ಲ. ಕೇಳ್ರಪ್ಪ ಕೇಳ್ರಿ, ಪಬ್ಲಿಕ್ನ ಸರ್ವ್ ಮಾಡಕ್ಕಂತ ಬಂದವ್ರು ಇವರೆಲ್ಲ ಜನ, ಪಬ್ಲಿಕ್ ಸರ್ವೆಂಟ್ಗಳು ಆಯಿತಾ. ಇವ್ರು ನಾವು ಏನೋ ಕೇಳ್ತೀವಿ ಅಂದ್ರೆ ರೈಟಿಂಗಲ್ಲಿ ಕೊಡ್ಬೇಕು, ರೈಟಿಂಗಲ್ಲಿ ಮರ್ಯಾದೆ ಅಲ್ವಾ. SP ಕೇಳ್ಬಂದಿನಿ, SP ಇನ್ನೂ ಕೊಟ್ಟಿಲ್ಲ. ಈ DYSP ಆಫೀಸರ್ ಕೊಡ್ತಾರೆ, ಅಲ್ಲಿಗೆ ಹೋಗಿ ಅಂತ ಕಳಿಸ್ತಾರೆ. ಈ DYSP ಅಲ್ಲ, CPI ಬಂದಿತ್ತು, ಅವರು ಕೊಟ್ಟಿಲ್ಲ. ನನ್ನ ಕಾಲ ಆಗೋದಿಲ್ಲ ನಿಮ್ಮದು ಮಾಡೋಕ್ಕೆ, ಇನ್ವೆಸ್ಟಿಗೇಷನ್ ವಾಪಸ್ ಬರೀತೀನಿ ನಾನು ಅಂತಾರೆ. ಈಗ ಅರ್ಧ ವರ್ಷ ಆದಮೇಲೆ ಅದನ್ನು ಕಂಪ್ಲೇಂಟ್ ತಗೊಂಡು DYSP ಇಮಿಡಿಯೇಟ್ ಆಫೀಸರ್ ಯಾರಿರ್ತಾರೆ, ಸಂಡೇ ರಜದ ದಿನ ಯಾವಾಗ SP ಸಿಗೋದಿಲ್ವೋ ಆವಾಗ ಇಮಿಡಿಯೇಟ್ ಆಫೀಸರ್ ಆ್ಯಕ್ಷನಲ್ಲಿ ಯಾರಿದ್ದಾರೆ ಇಲ್ಲಿದ್ದಾರೆ. ಸುದ್ದಿ ಸಿಕ್ಕಿತ್ತು ನನಗೆ. ಹೇಳಿದ್ರೆ ಹೋಗ್ಬಿಟ್ಟು ಅವ್ರು ನಮ್ಗೆ ಅಟೆಂಡ್ ಮಾಡಬೇಕಲ್ವ ನಮ್ಮ ಕಂಪ್ಲೇಂಟ್ಸು. ಯಾರ ಮೇಲೆ ಕಂಪ್ಲೇಂಟ್ ಮಾಡ್ತೀನೋ ಅವ್ರಿಗೆ ಮುಂದಗಡೆ ಕೂತಿದ್ರು CPI ವಸಂತ್. ಕರ್ನಾಟಕ ಸರ್ಕಾರದಿಂದ ಅವಾರ್ಡ್ ಕೊಟ್ಟವ್ರೆ ಅವ್ರಿಗೆ, ಚಂದ ಕೆಲಸ ಮಾಡ್ತೀರಿ ನೀವು ಅಂತ. ಮುಖ ಸಿಟ್ಟು ಮಾಡಿಕೊಂಡು ನನ್ನ ಮೇಲ್ಗಡೆ ಕೊಡೋದಿಲ್ಲ, ನಾವು ಬರಿತೀವಿ. ನಾವು ಯಾರಿಗೆ ಬರ್ತೀವಿ? SP. ಅದು ಯಾವಾಗ ನನ್ನ ಕೈ ಸಿಗ್ತದೆ ದೇವರ ಬಲ್ಲ. ಏನಂತ ಬರೀತಾರೆ, ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗೋದಿಲ್ಲ ನನಗೆ, ವಿಜಯಭಾರತಿ ಕೇಸ್ ಅಂತ ಅಂದ್ಬಿಟ್ಟು. ಅದು ಬರೆಯೋದಾಗಿದ್ರೆ ಆವಾಗಲೇ ಬರೀಬೇಕಾಯ್ತು. 10 ದಿನದ ಲಿಮಿಟೇಷನ್ ಕೊಟ್ಟಿದ್ರು ಅವ್ರಿಗೆ. 10 ಕಣ 20 ಏನೋ ಒಂದು ಲಿಮಿಟ್ ಇತ್ತು, ಟೈಮ್ ಲಿಮಿಟ್. ಇಷ್ಟರೊಳಗಡೆ ನೀವು ಆನ್ಸರ್ ಮಾಡಬೇಕು ನಿಮ್ಮ ಇನ್ವೆಸ್ಟಿಗೇಷನ್ ಮುಗಿಸ್ಬಿಟ್ಟು. ವಿಜಯಭಾರತಿ ಮಾಡ್ರೆ ಕಂಪ್ಲೇಂಟ್ ಮೇಲೆ ಅಂತ ಮಾಡ್ದೆಲ್ಲಿರ್ತಾರೆ, ಅಲ್ಲೇ ಕೂತಿದ್ರು. ರೆಡ್ ಹ್ಯಾಂಡ್ ಹಾಕಿ ಹಾಕೊಂಡ್ರು DYSP ಹತ್ರ. ನೋಡಿ ಇಲ್ಲೇ ಕುಂತಾರೆ. ಮಾಡಿಲ್ಲ, ನೀವು SP
ನಿಮ್ಮ ಹೈಯರ್ ಅಥಾರಿಟಿ ಅವರು ಕೊಟ್ಟಿರೋ ಆರ್ಡರ್ನ ಫಾಲೋ ಮಾಡಿಲ್ಲ ನೋಡ್ರಿ, ಇಲ್ಲೇ ಕುಂತವ್ರೆ. ಈ ಮೇಡಮ್ ಸೈಲೆಂಟ್ ಸೂಪರ್ ಸೈಲೆಂಟ್. DYSP IPSC ಮಾಡಿರೋ ಆಫೀಸರ್, UPSC ಕ್ಲಿಯರ್ ಮಾಡಿ ಬಂದು IPS ಆಫೀಸರ್ ಕೂತಿರುವಾಗ ಅಲ್ಲಿಂದ ಸಂಧಿ ಒಳಗಡೆಯಿಂದ ಮುಚ್ಕೊಂಡು ಬಂದ್ಬಿಟ್ಟು PSI ಕೊಡೋದಿಲ್ಲ, ನಾವು ಮಾಡೋದಿಲ್ಲ ಅಂದ್ರೆ ಈ ಥರ ಅಟ್ರ ನಾನ್ಸೆನ್ಸ್ ಎಲ್ಲ ಮಾತಾಡಿ ಹೋಗೋರು. ಅಂದ್ರೆ ಇವ್ರ ಡಿಪಾರ್ಟ್ಮೆಂಟ್ ನೋಡ್ರಿ ಹಿಂಗೆ ಕೆಲಸ ಮಾಡೋದು. ಅಂದ್ರೆ ಆ PSIಗಿರೋಷ್ಟು ಪವರು IPS ಆಫೀಸರ್ಗೂ ಇಲ್ಲ ಅಲ್ಲಿ ಲೆಕ್ಕಕ್ಕೆ. ನಾಮಕವಾಸ್ತಾ ಇದ್ದಾರೆ ಪ್ರೊಫೆಷನ್. ಈಗ ಕಲಿತಾವ್ರ ಪಾಠ, ಕೆಳಗಡೆ ಕೂತಿರೋ PSIಗಳು ಅವ್ರಿಗೇನೆ ಜೋರ್ ಹೊಡಿಕೊಂಡು ತಿರುಗ್ತಾರೆ ಇಲ್ಲಿ. ಅನ್ಬಿಲೀವಬಲ್. ಎಲ್ಲ ಮುಗೀತಂತಂದ್ರೆ ಇವರೆಲ್ಲ ತಪ್ಪಿಸ್ಕೊಂಡು ಓಡೇ ಹೋದ್ರು. ಅವಕ್ಕೆ ನೀವು ರನ್ ಅವೇ ಫ್ರಮ್ ಮೀ. ನಮ್ಮ CPI ಜೋರು ಸಿಟ್ಟು ಬರ್ತದೆ ನಮಗೆ. ಅವರ ಹೈಯರ್ ಅಥಾರಿಟಿಗೆ ಹೌ ಕ್ಯಾನ್ ಯು ರನ್ ಅವೇ ಫ್ರಮ್ ಮೀ ಅಂತ ನಾನು ಕೇಳಿದ್ರೆ, ರನ್ ಅವೇ ಅನ್ನೋದು ಅವ್ರಿಗೆ ಇಂಗ್ಲೀಷ್ ಚಂದ ಬರಲ್ಲ ಆಯ್ತಾ. ಅವ್ರಿಗೆ ಬಹಳ ಕೆಟ್ಟ ಪದ ಹೇಳಿದೆ ನಾನು ಅವ್ರಿಗೆ ಅಂತ ಅನಿಸ್ತದೆ. ಈ DYSPಗೆ ಅನಿಸಿಲ್ಲ. ಯಾಕಂದ್ರೆ ರನ್ನಿಂಗ್ ಅವೇ ಫ್ರಮ್ ಸಂಬಡಿ ಇಸ್ ಅದು ಒಂದು ಸಾಮಾನ್ಯವಾಗಿ ಬಳಕೆ ಮಾಡುವಂಥ ಇಂಗ್ಲೀಷ್ದೊಂದು ಪದಬಂಧ. ಅದು ನಮ್ಮ DYSPಗೆ ಅರ್ಥ ಆಯಿತು, CPIಗೆ ಅರ್ಥ ಆಗಲಿಲ್ಲ. CPIಗೆ ಅಂದ್ಕೊಂಡ್ರು ನಾನು ಇವ್ರಿಗೆ ಗೌರವ ಕೊಡ್ತಿಲ್ಲ ಅನ್ನೋ ಥರದಲ್ಲಿ ಏನೋ ಮಾತಾಡಿದೆ ಅನ್ನೋ ಥರ ಅವ್ರಿಗೆ ಅನ್ನಿಸ್ತು. ನಮ್ಮ ಕರ್ಮಕ್ಕೆ ಹೋಗೇ ಬಿಟ್ರು. ಫೈನಲಿ ಅವ್ರು ಒಳಗಡೆ ಹೋದ್ರು ಶಿವ ಅಂತ ಆಯಿತಾ. ಆಮೇಲೆ ಏನಪ್ಪ ಈ ಆಫೀಸಿಗೆ ಬಂದು ಏನು ನಮ್ಮ ಕೆಲಸ ಆಗಲಿಲ್ವಲ್ಲ, ಜನ ಇದ್ರೂ ತಪ್ಪಿಸ್ಕೊ ಹೋದ್ರಲ್ಲ ಅಂತ ಅಂದ್ಬಿಟ್ಟು ನಮ್ಮ ಫೈಲನ್ನ ಬಚ್ಚಿಟ್ಕೊಂಡು ಯಾರು ಕೂತಾರೋ ಅಸೆಂಬ್ಲಿ ಎಲೆಕ್ಷನ್ದು 2023 ನನ್ನ ಕಂಪ್ಲೇಂಟ್ಸ್ದು ಪೆಂಡಿಂಗ್ ಇಟ್ಕೊಂಡಿರೋ ಇನ್ನುವೆ ಎಲೆಕ್ಷನ್ ಕಮಿಷನ್ಗೂ ಸುಳ್ಳೆ ಎಲ್ಲನೂ ಬರ್ಕೊಂಡು ತಿರುಗ್ತಾರೋ DC ಎಲ್ಲರೂ ಸತ್ಯಭಾವನ್ ಅಂತವರು ಅಂತ ಫೈಲು ಅಲ್ಲಿದೆ. ಕೊಡೋದಿಲ್ಲ ಇವರು, ನನಗೆ SP ಕೊಡೋದಿಲ್ಲ. SP ಕೊಡ್ತೀನಿ ನಾನು 3 ದಿನದಲ್ಲಿ 2 ದಿನದಲ್ಲಿ ಬಂದ ತಕ್ಷಣ ಹೇಳಿದ್ರು, ಇನ್ನೂ ಕೊಟ್ಟಿಲ್ಲ. ಆ ಫೈಲು ಈಗಲಾದ್ರು ಕೊಡ್ರಿ, ನೋಡ್ಕೊತೀನಿ ಅದು ಏನು ಬರ್ದಿದ್ದೀರಿ ನೀವು ಅಂತ. ಕೊಡ್ರಪ್ಪ, ಅದೇನು ಕವರಪ್ ಮಾಡಿದ್ದೀರಾ, ಅದು ಹೆಂಗೆ ಮುಚ್ಚಾಕೊಂಡು ಕೂತಿದ್ದೀರಾ, ನನಗೆ ಎಂಡಾಸ್ ಮಾಡ್ದಲ್ಲ ಹಿಡ್ಕೊಂಡು ಕೂತಿದ್ರಲ್ಲ ಯಾಕ್ರಿ ಅಂತ ಒಬ್ರನ್ನ ಅಲ್ಲೊಬ್ರು ಹೆಡ್ ಕಾನ್ಸ್ಟೇಬಲ್ ಲೆವೆಲ್ಗೆ ಯಾರೋ ರೈಟರ್ ಪೊಸಿಷನಲ್ಲೇನೋ ಅನ್ನೋ ಥರ ಕಾಣಿಸ್ತಾ ಇದ್ರು. ಯೂನಿಫಾರ್ಮ್ ಹಾಕೊಂಡಿರಲಿಲ್ಲ. ಅವ್ರಿಗೆ ನಾನು ಕೇಳಿದ್ರೆ, ಅಲ್ಲ ಕಣ್ರಪ್ಪ ನಿಮ್ಮ ಆಫೀಸರು ಹಳೆ DYSP ಯಾರಿದ್ರು ಅವರಿದ್ದಾಗಲೇ ನಾನು ಬಂದು ಹೋಗಿದ್ದೀನಿ, ಆಗಲೂ ಕೇಳಿದ್ದೀನಿ, ಆಗಲೂ ಕೊಡಲಿಲ್ಲ, ನೀವು ಈಗಲಾರು ಕೊಡ್ರಿ ಅಂತ ಕೇಳಿದ್ರೆ, ಅವರು ಸತ್ತೇ ಹೋದ್ರು ನಿಮ್ಮ ಕಾಟ ತಡಿಲಾರ್ದಲ್ಲೇ ಅನ್ನದ. ಅಯ್ಯಪ್ಪ, ಅಲ್ಲ ನನ್ನ ಜಾಗದಲ್ಲಿ ನೀವೇನಾದರೂ ಇದ್ದರೆ ನೀವೆಲ್ಲರೂ ನೋಡಿದ್ದೀರಿ ಚೆನ್ನಾಗಿ ನೋಡ್ರಿ. ಒಬ್ಬರು ರಿಮೋಟ್ ಪ್ಲೇಸಲ್ಲಿ ಅವ್ರಿಗೆ ಬ್ರೈನ್ ಹೆಮೋರೇಜ್ ಆಗಿ ಏನೋ ಹೆಲ್ತ್ ಪ್ರಾಬ್ಲಮ್ ಆಗಿ ಇನ್ನಿಲ್ಲ ಈ ಭೂಮಿ ಮೇಲೆ ಅಂತ ಇರೋರ್ನ, ಎಲ್ಲರಿಗೂ ನೆನಪಾಗಿ ಹೋಗಿರೋರ್ನ ನನ್ನಿಂದ ಸತ್ತೋದ್ರು ಅಂತ ಅಂದ್ಬಿಟ್ಟು ಬ್ಲೇಮ್ ಮಾಡಿದ್ರೆ ಸೀದಾ ಡಿಫಾಮೇಷನ್ ಕೇಸ್ ಫೈಲ್ ಮಾಡ್ತೀನಿ ನಾನು ನಿಮ್ಮ ಮೇಲೆ ಜೋಪಾನ ಅಂತ ನಾನು ಹೇಳಿಬಿಟ್ಟೆ ಅವ್ರಿಗೆ. ಹೆಂಗ್ರಿ ಹೇಳ್ತೀರಿ ಹೆಂಗಂತ? ಬೇಜವಾಬ್ದಾರಿ ಸ್ಟೇಟ್ಮೆಂಟು ನಿಮ್ಮದು. ಪಬ್ಲಿಕ್ ಸೆಕ್ಟರ್ ಯೂನಿಟಲ್ಲಿ ಕೂತ್ಕೊಂಡು ಅದುವೇ. ಆಮೇಲೆ ಸೈಲೆಂಟ್ ಆಗ್ಬಿಟ್ರು ಅವರು. ಆ್ಯಂಟೆನ 2 ನಿಂತ್ಕೊಂಡ್ಬಿಟ್ಟು ತಲೆ ಮೇಲೆ ಸಿಗಾಕೊಂಬಿಟ್ರೆ ಕಷ್ಟ ಕಾಣೋ ದೇವ್ರೇ ಅಂತ ಸೈಲೆಂಟ್ ಆದರು. ಹಾಗಾಗಿ ಅದು ಅಲ್ಲಿಗೆ ನಿಂತೋಯ್ತು. ಅಂದರೂ ನನ್ನ ತಲೆ ಒಳಗಡೆ ಒಂದು ಹುಳ ಹೊಕ್ಕೋತು. ನೋಡ್ರಿ, ನಿದ್ದೆ ಮಾಡಕ್ಕೆ ಬಿಡೋದಿಲ್ಲ ನಮಗೆ. ಈ ಪೊಲೀಸರು ಯಾಕೆ ಬಂದು ನನ್ನ ಕೈ ಕಾಲಿಗೆ ಸಿಗಾಕೋತಾರೆ? ಅದೊಂದು ಕ್ವಶನ್ನು ನನಗೆ ಭೂತಾಕಾರವಾಗಿ ಯಾವಾಗಲೂ ಕಟ್ತಾ ಇರ್ತದೆ. ಯಾಕೆ? ಅದಕ್ಕೆ ನಾನು ಅವ್ರನ್ನ ನೆನಪಿಸ್ಕೊಂಡೆ. ಈ ಮಹಾಶಯರನ್ನ ನಾನು ಕಡೇ ಬಾರಿ ಕಂಡಿದ್ದೆಲ್ಲಿ? ಇಲ್ಲಿ ಅರ್ಕಲ್ಗೂಡಿಗೆ ನಮ್ಮ CM ಸಿದ್ದರಾಮಯ್ಯ ಮತ್ತು DCM ಶಿವಕುಮಾರ ಇವರು ಕಾಂಗ್ರೆಸ್ ಪಾರ್ಟಿದು ಪ್ರೈವೇಟ್ ಫಂಕ್ಷನ್ನು ಯಾವುದು ಎಲೆಕ್ಷನ್ ಕ್ಯಾನ್ವಾಸ್ ಅದಕ್ಕೆ ಬಂದಿದ್ರು. ಅದನ್ನು ಕಾಯಕ್ಕೆ ಅಂತ ಇಲ್ಲೊಬ್ಬರು ಪ್ರೊಫೆಷನಲ್ IPS ಆಫೀಸರ್ ಇದ್ದರು. ಅವ್ರ ಹೆಸರು ಶ್ಯಾಮ್ ವರ್ಗೀಸ್ ಅಂತ. ಅವ್ರು ಈಗಿಲ್ಲ, ಅವರ ಕಡೆಗೆ ಹೋದರು. ಕೇರಳದಿಂದ ಬಂದಿದ್ದವರು. ಪಾಪ ಎಷ್ಟು ಮುದ್ದಾಗಿ ಕನ್ನಡ ಕಲಿತಿದ್ರು ಗೊತ್ತಾ? ಅಯ್ಯೋ ಶಿವನೇ, ಕಾಪಿ ರೈಟಿಂಗ್ ಬರೀತಿದ್ರು ಅವರು. ಅವ್ರು ಬರೆದಿ ಕಾಪಿ ರೈಟಿಂಗ್ ಕನ್ನಡ ಎಷ್ಟು ಚೆನ್ನಾಗಿ. ಹಿ ವಾಸ್ ಟ್ರೈನ್ ಟು ಮುದ್ದು ಅಕ್ಷರಗಳನ್ನ ಇಳಿಸ್ತಾ ಇದ್ರಲ್ಲ ನಮ್ಮ ಹೆಡ್ ಕಾನ್ಸ್ಟೇಬಲ್ಗಳಿಗೆ ಇಲ್ಲೇ ಹುಟ್ಟು ಬೆಳೆದ ಕಚ್ಚ ಕನ್ನಡಿಗರಿಗೆ ಬರ್ದಲ್ಲೇ ಇರೋಷ್ಟು ಚೆನ್ನಾಗಿ ಕನ್ನಡ ಬರೀತಿದ್ರು ಅವರು.
ಅಷ್ಟು ಮುದ್ದಾಗಿ ಕಲಿತಿರೋ ಅವ್ರನ್ನ ನೋಡಿದ್ರೆ ನನಗೆ ಅನ್ಸೋದು, ಅಯ್ಯೋ ಎಷ್ಟು ಎಷ್ಟು ಇಷ್ಟಪಟ್ಟು ಪಾಪಚ್ಚಿ ಕಷ್ಟದಲ್ಲಿ ಕನ್ನಡ ನೋಡ್ರೆ ಎಷ್ಟು ಮುತುವರ್ಜಿ ವಹಿಸ್ಕೊಂಡು ಕಲಿಸಿದಾರಲ್ಲ ಅಂತ ಅವ್ರ ಮೇಲ್ಗಡೆ ಒಂದು ಒಳ್ಳೆ ಪಾಸಿಟಿವ್ ಒಪಿನಿಯನ್ ಇತ್ತು ನನಗೆ. ಅವರು ಕಾಯಕ್ಕಂತ ಬಂದಿದ್ರು. CMನ DCM ನಮ್ಮದು ಫಂಕ್ಷನ್ನ, ಪ್ರೈವೇಟ್ ಫಂಕ್ಷನ್. ಅವ್ರಿಗೊಂದು ನಾವು ಕ್ವಶನ್ ಕೇಳಿದ್ದೆ, ಅದು ಯೂಟ್ಯೂಬಲ್ಲಿದೆ ನೋಡ್ಕೊಳ್ಳಿ. ನಂದು ಪ್ರೀವಿಯಸ್ 19ನೇ ತಾರೀಕು ಏಪ್ರಿಲ್ ತಿಂಗಳು 2024 ಅಪ್ಲೋಡ್ ಮಾಡಿದ್ದೀನಿ ಅನ್ಸತ್ತನ್ನ. ಅಪ್ಲೋಡ್ ಅಲ್ಲ, ರೆಕಾರ್ಡ್ ಮಾಡಿದ್ದೀನಿ. ಅದನ್ನ ಅಪ್ಲೋಡ್ ಮಾರನೇ ದಿನಕ್ಕೇನೋ ಆಯ್ತು ಅನ್ಸುತ್ತೆ. ಆ ತಾರೀಕಲ್ಲಿ ಇರ್ತದೆ ನೋಡ್ಕೊಳ್ಳಿ. ಅಶೋಕನವರು ಅವರೇ ತಾನೇ, ಅವ್ರ ಹೆಸರು ಅದೇ ಅಂತ ತಿಳ್ಕೊತೀನಿ. ಒಟ್ಟಿಗೆ ಅವರೇ DYSP ಆಯ್ತಾ, ಒಟ್ಟಿಗೆ ಅವರನ್ನೇ ಸತ್ತೋಗಿರೋದು ಇವಾಗ ಕರೆಕ್ಟ್ಲಿ. ಅಲ್ಲ, ನಮಗೇನು ಅವ್ರ ಮೇಲ್ಗಡೆ ಪರ್ಸನಲ್ ಗ್ರಿಡ್ಜ್ ಇಲ್ಲ, ಪರ್ಸನಲ್ ಹೇಟ್ರೇಡ್ ಇಲ್ಲ, ಏನೂ ಇಲ್ಲ. ಆ ಮಹಾಶಯರು ಮುರಳೀಧರ್ DYSP ಜಾಗಕ್ಕೆ ಎಲೆಕ್ಷನ್ ಶಫ್ಲಿಂಗ್ ಮಾಡ್ತಾರಲ್ಲ, ಟ್ರಾನ್ಸ್ಫರಿಂಗ್, ಆ ಥರ ಮಾಡೋವಾಗ ಹಾಸನದಿದ್ದವರು ಇಲ್ಲಿಗೆ ಬಂದರು, ಇಲ್ಲಿಗಿದ್ದವರು ಹಾಸನಕ್ಕೆ ಹೋದ್ರು ಅನ್ನೋ ಥರ ಏನೋ ಟ್ರಾನ್ಸ್ಫರಿಂಗ್ ಬಿಸ್ನೆಸ್ ಆಗಿತ್ತೇನೋ ಅನ್ನೋ ಥರ. ಈ ಅಶೋಕನ ಸರ್ನ ನಾನು ಫಸ್ಟ್ ಮೀಟ್ ಮಾಡಿದ್ದು ಅದೇ ಸತ್ಯ ಆಗಿರುವಾಗಿದ್ರೆ ನಾನು ಹಾಸನದಲ್ಲಿ ಒಂದು ಮೀಟ್ ಮಾಡಿದ್ದೆ. ಅವರೊಬ್ಬರು ನನ್ನ 2 ಅಸೆಂಬ್ಲಿ ಎಲೆಕ್ಷನ್ಗೆ ರಿಲೇಟೆಡ್ 23 ಅಸೆಂಬ್ಲಿ ರಿಲೇಟೆಡ್ 2 ಕಂಪ್ಲೇಂಟ್ಗಳು ನಾನು ಅವ್ರ ಹತ್ರ ಹೋಗಿ ವಿಚಾರಿಸ್ದೆ. ನೋಡಿ ಸರ್, ಇವೆರಡಿದ್ದಾವೆ. ಇವೆರಡು ಕಂಪ್ಲೇಂಟು ನಿಮ್ಮ ಡಿಪಾರ್ಟ್ಮೆಂಟ್ ಕಡೆ ಜನ ಆನ್ಸರ್ ಮಾಡ್ತಿಲ್ಲ ಹೋದರೆ ಎಲೆಕ್ಷನ್ ಕಮಿಷನ್ಗೆ ನಾನು ಆನ್ಸರಬಲ್ ಏನಿದ್ದೀನೋ ಅದಕ್ಕೆ ಮಾಡೋಕ್ಕಾಗೋದಿಲ್ಲ. ನನಗೆ ನಿಮ್ಮ ಕಡೆಯಿಂದ ಎಂಡಾಸ್ಮೆಂಟ್ ಬರ್ತಿಲ್ಲ ಹೋದರೆ ನಮಗೆ ಮಾಡೋಕ್ಕಾಗೋದಿಲ್ಲ. ಸೊ ನೀವೇ ಸಿಗಾಕತ್ತೀರಿ, ಮತ್ತಿರ್ಗ ಯಾಕೆ ಬರ್ತೀರಿ ಪೊಲೀಸರು ಹೆಂಗೆಲ್ಲ ಬಂದು ಕೈ ಕಲಿಸಿಕೊಂಡು. ಅವ್ರು ಯಾರೋ ಎಷ್ಟು ಚಂದವಾಗಿ ನನಗೆ ಆನ್ಸರ್ ಮಾಡಿ ಹೇಳಿದರು, ಬಾಬಾ ಹೌದು ಮೇಡಮ್, ನಿಮ್ಮ ಕಂಪ್ಲೇಂಟ್ಸ್ 2 ಜೆನ್ಯೂನ್ ಇದ್ದಾವೆ, ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಎವಿಡೆನ್ಸ್ ಇದ್ದಾವೆ, ನೀವು DYSP ಹೊಳೆನರಸೀಪುರ ಅವ್ರಿಗೆ ಹೋಗ್ಬಿಟ್ಟು ಮಾತಾಡಿ ಅಂತ. ನಾನು ಹೇಳಿದೆ, ಸರ್ ಅಲ್ಲಿ ಕೂತ್ಕೊಂಡಿದ್ದಾರಲ್ಲ ಯಾರು DYSP ಪೊಸಿಷನಲ್ಲಿ, ಮುರಳೀಧರ್ ಅಂತ, ಅವರು 2018 ಒಂದು ಕೇಸಲ್ಲಿ ನನ್ನ ಮೇಲ್ಗಡೆ 2 ವೆರೈಟಿ ಇದನ್ನ ಬಂದ್ಬಿಟ್ಟು ಏನು ಹೇಳ್ತಾರೆ, ಎಂಡಾಸ್ಮೆಂಟ್ ಇಲ್ಲ, ಎನ್ಕ್ವೈರಿ ಮಾಡಿದ್ರೆ ರಿಪೋರ್ಟ್ ಬರೀತಾರಲ್ಲ, ರಿಪೋರ್ಟ್ ಬರೆದು IGP ಮೈಸೂರಿಗೆ ಕೊಡ್ತಾರಲ್ಲ, ಅದು 2 ವೆರೈಟಿ ಬರ್ಬಿಟ್ಟು ಸಿಗಾಕೊಂಡ್ಬಿಟ್ಟಾರ ಪಾಪ. ಹಾಗಾಗಿ ಅವರಿಗೆ ನನ್ನ ಮುಖ ನೋಡಿದ್ರೆ ಅಸಾಧ್ಯ ಸಿಟ್ಟು ಬರುತ್ತೆ. ಈಗ ಹಳೆ ಕಾಲದಲ್ಲಿ ಭಾಳ ಒಳ್ಳೆಯವರಾಗಿದ್ರು ಅವರು, ಅಷ್ಟು ಚೆನ್ನಾಗಿದ್ರು ನನ್ನ ಜೊತೆ. ಹಿಂಗೆ ಫಸ್ಟ್ ಎನ್ಕ್ವೈರಿ ಮಾಡೋಕ್ಕೆ ಬಂದಾಗ, ಇನ್ನು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡೋಕ್ಕೆ ಬಂದಾಗ ನನ್ನ ಮನೆಗೆ ಬಂದಿದ್ರು ಅವರು. ಅಷ್ಟೊಂದು ಒಳ್ಳೆ ಆಫೀಸರು. ಈಗ ಇವ್ರನ್ನ IGP ಜಾಗದಲ್ಲಿ ಕೂತ್ಕೊಂಡಿದ್ದು ಆಗಕ್ಕಾಗಲಿಲ್ಲ. ಉಮೇಶ್ ಅಂತ ಒಬ್ರು ಕೂತ್ಕೊಂಡಿದ್ರು IGP. ಹೈಲಿ ಕರಪ್ಟ್ ಅಂತಾರೆ ಅವ್ರ ಡಿಪಾರ್ಟ್ಮೆಂಟ್ ಜನವೇ. ಆ ಮಹಾಶಯರು ಪಾಪ ಇಷ್ಟು ಒಳ್ಳೆ ಮನುಷ್ಯನ ಹತ್ರ ಇನ್ನೊಂದು ವೆರೈಟಿ ಪೇಪರ್ ಮೇಲ್ಗಡೆ ಸಿಗ್ನೇಚರ್ ಮಾಡಿಸ್ಕೊಬಿಟ್ಟು ಫೋರ್ಸಿಬಲ್ ಇನ್ನೂ ಅನ್ನೋ ಥರ ಆರ್ಡರ್ ಮಾಡಿಬಿಟ್ಟು ಇವ್ರನ್ನ ಸಿಗಾಕ್ಸ್ಬಿಟ್ಟಾರೆ ಪಾಪ. ಇವರು ಮನುಷ್ಯರು ಒಳ್ಳೆಯವರು, ಆದರೆ ಈಗ ಇವರೇ ಸಿಗಾಕೊಂಬಿಡ್ತಾರೆ ನನ್ನ ಕಂಪ್ಲೇಂಟಿಂದ ಅಂತ. ಈಗ ನನ್ನ ಮೇಲೆ ಅವ್ರಿಗೆ ಸಿಕ್ತು. ಅವ್ರಿಗೆ ನಾನು ಹೇಳಿದೆ, ಅವ್ರನ್ನ ಅಪ್ರೋಚ್ ಮಾಡೋಕ್ಕಾಗೋದಿಲ್ಲ ಅಂತಬಿಟ್ಟು ಈಗ ಯಾರು ಸತ್ತೋಗಿದ್ದಾರೆ DYSP ಅಂತ ಹೇಳಿದ್ನಲ್ಲ, ಹೆಲ್ತ್ ಪ್ರಾಬ್ಲಮ್ ಆಗಿ, ಅವ್ರಿಗೆ ನಾನು ಹೇಳಿದೆ ಹಿಂಗಂತ ಹೇಳಿದ್ದೆ. ಅವರೊಬ್ಬರು ಐ ವಿಟ್ನೆಸ್ ಇದ್ದರು. ನನ್ನದು 2 ಪೆಂಡಿಂಗ್ ಕೇಸ್ಗಳು ಯಾವಿನ್ನೂ ಇಟ್ಕೊಂಡು ಕೂತಿದ್ದಾರೆ, ಇನ್ನೂ ಆನ್ಸರ್ ಮಾಡಿಲ್ಲ ಕರ್ನಾಟಕ ಸ್ಟೇಟ್ ಪೊಲೀಸರು. 2 ವರ್ಷಗಳಾಗೋದು. ಯಾವಾಗ ಬರುತ್ತೆ ಇವ್ರ ಕಡೆಯಿಂದ ಒಂದು ಎಂಡಾಸ್ಮೆಂಟ್ ಅನ್ನೋದ ಕಾಯ್ತಾ ಕೂತ್ಕೋಬೇಕು ನಾನು. ಹಿಂಗಿತ್ತು ಕತೆ. ಅಂಥದ್ರಲ್ಲಿ 8ನೇ ತಾರೀಕು ಸೆಕೆಂಡ್ ಸ್ಯಾಟರ್ಡೆ, ಯಾವತ್ತು ನಾನು DYSP ಶಾಲು ಅಲ್ಲಿ ಹತ್ರ ಹೋಗಿದ್ನೋ ಆವಾಗ ಅಲ್ಲಿ ಮಹಾಶಯರು ಹಿಂಗೆ ಹೇಳಿದ್ರು ನನಗೆ, ಹಿಂಗೂ ಮಾಡ್ತಾರ ಪೊಲೀಸರು ಅನ್ಸುತ್ತೆ ನನಗೆ ಅಂದರು. ಅವರೊಬ್ಬರು ನನಗೊಂದು ಐ ವಿಟ್ನೆಸ್ ಇದ್ರು ಕಣಪ್ಪ, ಒಪ್ಕೊಂಡಿದ್ರು ನನ್ನ 2 ಕಂಪ್ಲೇಂಟು ಕರೆಕ್ಟಾಗಿದ್ದಾವೆ ಅಂತ. ಅವ್ರನ್ನೂ ಇಲ್ದಂಗೆ ಮಾಡ್ಬಿಟ್ಟು ನಾ ಭಗವಂತ ಅಂತ ನಾನು ತಲೆ ಕೆರ್ಕೊಂಡು ಕೂತಿದ್ದೀನಿ. ನಂಗೆ ನಿದ್ದೆ ಬರೋದಿಲ್ಲ ನೆಟ್ಟಿಗೆ. ಏನು ಮಾಡೋದು ಈಗ? ಅದಕ್ಕೆ ಅವ್ರ ನೆನಪಿಗೆ ಅಂತ ನಾನು ಅವ್ರದ್ದು ಹಳೆ ವಿಡಿಯೋ ಲಾಸ್ಟ್ ಅವ್ರನ್ನ ನೋಡಿದ್ದು ಎಲ್ಲಿ ಅಂತ ನೆನಪಿಸ್ಕೊಂಡು ಕೂತ್ಕೊತು ನನ್ನ ತಲೆ. ಅದು CM ಮತ್ತು DCM ಅರ್ಕುಲ್ಗಳಿಗೆ ಬಂದಿದ್ರಲ್ಲ, ಆ ಕಾಲದಲ್ಲಿ ಶ್ಯಾಮ್ ವರ್ಗೀಸ್ ಜೊತೆ ಅವ್ರು ಇದರಲ್ಲಿ. ನಾನೇ ವಿಡಿಯೋದಲ್ಲಿ ಅವ್ರನ್ನ ಕವರ್ ಮಾಡಿದ್ದೀನಿ ನೋಡಿ, ಅವಾಗ ಸಿಗ್ತದೆ ಅದು ವಿಡಿಯೋ. ಈಗಲೂ ಇದ್ರ ಜೊತೆ
ಅಟ್ಯಾಚ್ ಮಾಡ್ತೀನಿ ನೋಡಿ, ಅದನ್ನು ಆಗತ್ತೆ ಆದರೆ ಪಾಸಿಬಲ್ಲು ಅಟ್ಯಾಚ್ ಮಾಡ್ತೀನಿ, ಇಲ್ದಲ್ಲೋದ್ರೆ ಲಿಂಕ್ ಇಡ್ತೀನಿ ಕೆಳಗಡೆ ನೋಡ್ಕೊಳ್ಳಿ. ಈ ಆಫೀಸರ್ ನನಗೆ ಆನ್ಸರ್ ಮಾಡಿದ್ದಾರೆ. ಶ್ಯಾಮ್ ವರ್ಗೀಸ್ IPS ಆಫೀಸರು ಕಮ್ ಟು ಮೈ ಕ್ಯಾಬಿನ್ ಅಂತ ಹೇಳಿ ಆನ್ಸರ್ ಮಾಡ್ದಲ್ಲೇ ತಪ್ಪಿಸ್ಕೊಂಡ್ರು. ಈ DYSP ಅವರು ಏನೋ ಒಂದು ಹೇಳಿದರು ಆನ್ಸರ್, ಅದು ತಪ್ಪು ಆನ್ಸರೇ ಆಗಿದ್ರು ಆನ್ಸರ್ ಮಾಡಬೇಕು ಅನ್ನೋ ಒಂದು ಇದಾರು ಇತ್ತು ಅವರಿಗೆ. ಹಿಂಗಾಗಿದೆ ಕತೆ. ಯಾರೋ ಒಬ್ರು ಹಾಸನ ಪೂರ ಜನ ಎಲ್ಲ ಸೇರಿಕೊಂಡು, ಸುಜೀತಾ ಮೊಹಮ್ಮದ್ ನಮ್ಮ ಕರೆಂಟ್ SP ಸೇರಿಸ್ಕೊಂಡು 2024-25 ಸಾಲಿನ ಹಾಸನದ SP ಸುಜೀತಾ ಮೊಹಮ್ಮದ್ ಇವರು ಎಲ್ಲ ಸೇರಿಕೊಂಡು ಈ ಕಳೆದು ಹೋಗಿರುವಂಥ ಡಿಮೈಸ್ ಆಗಿರುವಂಥ ಪೊಲೀಸ್ ಆಫೀಸರ್ಗೆ ಅಂತಿಮ ನಮನ ಸಲ್ಲಿಸಿದ್ರಂತೆ. ಸುದ್ದಿ ಬಂದಿತ್ತು ಪೇಪರಲ್ಲಿ, ನೋಡಿದೆ, ಶಾಕ್ ಆಯಿತು ನನಗೂ. ಇವರಿಗೆ ಹಾಸ್ಪಿಟಲೈಸೇಷನ್ ಮಾಡಿದ್ದಾರೆ ಅನ್ನೋ ಸುದ್ದಿ ಕೊಟ್ಟಿದ್ಯಾರು ನನಗೆ? ನನ್ನ ಎಮ್ಮೆ ಕಳ್ಳತನದಲ್ಲಿ ಇನ್ವಾಲ್ವ್ ಆಗಿದ್ದ PSI ಧನರಾಜ್ ಗೊರ್ರಲ್ಲಿ ಸಿಕ್ಕಿದ್ರು ನನಗೆ. PSI ಜಾಗದಲ್ಲಿದ್ದಾರಲ್ಲಿ ಇವಾಗ. ಅವ್ರು ಹೇಳಿದ್ದು, ಅವರಿಗೂ ಸರಿಗೆ ಬ್ರೇನ್ ಹ್ಯಾಮರೇಜ್ ಆಗಿದೆ, ಇನ್ನೂ ಸತ್ತೋಗಿರಲಿಲ್ಲ ಅವರು. ಆ ಕಾಲದಲ್ಲೇ ಸುದ್ದಿ ಸಿಕ್ಕಿತ್ತು. ಆಮೇಲೆ ದಡ್ಬಡ್ ಅಂತ ಈಗ ಮೊನ್ನೆ ನಂಗೆ ಸಿಕ್ಕಿದ್ದು ಸುದ್ದಿ. ಇಲ್ಲೇ ಇಲ್ಲ ಇವಾಗ, ಗೊತ್ತಿಲ್ಲ ನಿಮಗೆ. ಆಮೇಲೆ ನಾನು ಪೇಪರೆಲ್ಲ ತಿರ್ಸಿ ನೋಡ್ತೀನಿ, ಅಯ್ಯೋ ಸತ್ಯ, ಇವರಿಗೆಲ್ಲ ಅಂತಿಮ ನಮನ ಎಲ್ಲ ಸಲ್ಲಿಸಿ ಬಂದವರಂತೆ ಜನ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಷ್ಟು ಜನ. ಅದರ ಮೇಲ್ಗಡೆ 8ನೇ ತಾರೀಕು ಅವ್ರ ಆಫೀಸಿಗೆ ಹೋದರೆ ನಾನು ಅಲ್ಲಿದ್ದ ಆ ಶಾಲು IPS ಅವರು ಜಾಗ ಬಿಟ್ಟು ಓಡಿ ಹೋದ್ಮೇಲೆ ಆ ಆಫೀಸಲ್ಲಿ ಈ ಹಳೆ DYSP ನೆನಪಿಸ್ಕೊಂಡು ನಿಮ್ಮಿಂದಲೇ ಹಿಂಗಾಗಿದ್ದು ಅಂತ ನನಗೆ ಇನ್ನೊಬ್ಬ ಪೊಲೀಸ್ ಆಫೀಸರ್ ಹೇಳಿದೆ. ನನಗೆ ಇಲ್ಲಿ ಯಾಕೆ ಹಿಂಗೆ ಬಂದು ಸಿಗಾಕತ್ತೀರಿ? ಆಗ್ಲೂ ಏನಾರೋದು ನನ್ನ ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಇವ್ರು ಹೇಳಿದ್ದನ್ನ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ರೆ, ಒಂದು ಎವಿಡೆನ್ಸ್ ಅಂತ ಒಂದು ಇದ್ದಿದ್ರೆ, ನಮ್ಮ ಕಾಲದ ಈ ಕರೆಂಟ್ ಈಗ ಏನಿದ್ದಾರೆ ಮೋದಿ ಗೌರ್ಮೆಂಟಿಂದ ಮಾಡಿರೋ BNS ಅದ್ರ ಕೆಳಗಡೆ ಸೀದಾ ಡಿಫಾಮೇಷನ್ ಕೇಸ್ ಮೇಲ್ಗಡೆ, ಕ್ರಿಮಿನಲ್ ಡಿಫಾಮೇಷನ್ ಕೇಸ್ ಮೇಲ್ಗಡೆ ಆ ಪೊಲೀಸರು ರೈಟರ ಏನೋ ಗೊತ್ತಿಲ್ಲ, ಅವ್ರು ಯೂನಿಫಾರ್ಮ್ ಹಾಕೊಂಡ್ರಲ್ಲ, ಬುಕ್ ಮಾಡ್ಬೋದಾಗಿತ್ತು ಆರಾಮಾಗಿ. ಯಾಕಂದರೆ ಇವಾಗೆಲ್ಲ ವಿಡಿಯೋ ಎವಿಡೆನ್ಸು ಆಡಿಯೋ ಎವಿಡೆನ್ಸು ಸಿಕ್ಕಾಬಟ್ಟೆ ಅವಕ್ಕೆ ತೂಕ ಉಂಟು ಅಂತಂದ್ಬಿಟ್ಟು BNS ಅಲ್ಲಿ ಬರ್ತಾರೆ. ನನಗೆ ಯಾವುದೇ ಥರದ ಪ್ರೂಫೇ ಬೇಕಿರಲಿಲ್ಲ, ಯಾವ ಪೊಲೀಸ್ ಪ್ರೂಫ್ ಬೇಕಾಗಿಲ್ಲ, ಯಾವ CCTV ಫುಟೇಜು ಬೇಕಾಗಿರಲಿಲ್ಲ, ಯಾವ ಮಣ್ಣಂಗಟಿಯೂ ಬೇಕಾಗಿರಲಿಲ್ಲ, ಮಾಡ್ಬೋದಾಯಿತು. ಮನುಷ್ಯರ ಹೆಸರೇನೋ ಕೇಳ್ಕೊಳ್ದಲ್ಲ ಹಂಗೆ ಬಂದೇನ ಅಂದರು. ಅವ್ರ ಕಾರಣದಿಂದ ನನಗೆ ಆ ಹಳೇ ವಿಡಿಯೋ ಏಪ್ರಿಲ್ ತಿಂಗಳು 24ರ ವರ್ಷದ ಜನರಲ್ ಎಲೆಕ್ಷನ್ ಕಾಲದ CM ವಿಸಿಟ್ ಮಾಡಿದ ದಿನ ನೆನಪಾಗಿ ಅವ್ರನ್ನ ವಾಪಸ್ಸು ನಾನು ನನ್ನ ಮೊಬೈಲಲ್ಲಿ ಮೇಲೆ 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 ಹಿಂದೆ ಹೋಗಿ ಹುಡುಕಿ ಪಡ್ಕಾಡಿ ನೋಡಿ ಆ ಪುಟ್ಟ ಕ್ಲಿಪ್ಪನ್ನು ನಿಮಗೆ ಅಂತ ಮತ್ತಿನ್ನೊಂದು ಸಲ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ಅವರೇ ಆಫೀಸರ್, ಹೆಸರು ಗ್ಯಾರಂಟಿ ಮಾಡ್ಕೊಳ್ಳೋಣ. ನನ್ನ ನೆನಪಿನ ಪ್ರಕಾರ ಅವ್ರ ಹೆಸರು ಅಶೋಕೇನೆ. 99% ಶತ ನಂಗೆ ಹೇಳಕ್ಕೆ ಬರಲ್ಲ ಪರ್ಸೆಂಟೇಜ್ಗೆ ಕನ್ನಡದಲ್ಲಿ ಏನಂತಾರೆ. 100ಕ್ಕೆ 99 ಭಾಗ ಕನ್ನಡ. ನೋಡಿ ವರ್ಷಾಗುತ್ತೆ. ಇನ್ನು ಮುಂದೆ ಎಲ್ಲರೂ ಪರ್ಸೆಂಟೇಜ್ ಅಂತ ಹೇಳೋದು ಬಿಟ್ಬಿಡಿ, ಹಿಂಗೆ ಹೇಳಿ 100ಕ್ಕೆ ಇಷ್ಟಿಷ್ಟು ಭಾಗ ಅಂತ ಹೇಳಿ.